ಇಲ್ಲಿ ಫೇಲ್ ಆಗೋಕೆ ಇರೋ ಮುಖ್ಯ ಕಾರಣ ಅಂದ್ರೆ ರಿಸ್ಕ್ ತಗೊಳ್ದಿರೇ ಇರೋದು. ಇವತ್ತಿನ ಯುವ ಜನ ಪ್ರೇಮ ಅನ್ನೋ ಜಾಲದಲ್ಲಿ ಬಿದ್ದು ತಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಳ್ತಿರ್ತಾರೆ. ಅಂತಹ ಯುವಕರು ಮುಖ್ಯವಾಗಿ ತಮ್ಮ ಸ್ಟಡಿ ಬಗ್ಗೆ ಫೋಕಸ್ ಮಾಡೋದು ಮುಖ್ಯ. ಈಗ ಲೈಫಲ್ಲಿ ಪ್ರೀತಿಗಿಂತ ವಿದ್ಯೆ ಮುಖ್ಯ. ಈಗ ಪ್ರೀತಿ ಗೀತಿ ಅಂತ ಹೋಗೋ ಬದಲು ಓದೋಕೆ ರಿಸ್ಕ್ ತಗೋ. ಈಗ ನಿನ್ನ ಹತ್ರ ಇರೋ ಎನರ್ಜಿ ಎಫಿಷಿಯನ್ಸಿ ಮುಂದೆ ಯಾವತ್ತೂ ನಿನ್ನ ಲೈಫಲ್ಲಿ ಇರಲ್ಲ. ಏಜ್ ಜೊತೆ ನಿನ್ನ ಎಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಿರುತ್ತೆ. ಈಗ ನಿನ್ನ ಮೈಂಡ್ ಎಷ್ಟು ಶಾರ್ಪ್ ಆಗಿ ಕೆಲಸ ಮಾಡ್ತಿದ್ಯೋ ಅಷ್ಟೇ ಶಾರ್ಪ್ ಆಗಿ ಮುಂದೆ ಇರಲ್ಲ. ಅದಕ್ಕೆ ಈ ಟೆಂಪರರಿ ಲವ್ ಒಳಗೆ ಬೀಳದೆ ನಿನ್ನ ಟೈಮ್ನ ಮೊಬೈಲ್ ವಾಟ್ಸಪ್ ನಲ್ಲಿ ವೇಸ್ಟ್ ಮಾಡದೆ ನೀನು ನಿನ್ನ ಪ್ರಯತ್ನದ ಕಡೆ ಗಮನ ಕೊಡು. ನಿನ್ನ ಟೈಮ್, ನಿನ್ನ ದುಡ್ಡು, ನಿನ್ನ ತಂದೆ ತಾಯಿಯ ವಿಶ್ವಾಸ ಎಲ್ಲವನ್ನ ಎಂತಹ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿನ್ನ ಏಜ್ ಜೊತೆ ಲೈಫ್ ಲಾಂಗ್ ಇರಬೇಕು. ಈ ಓದೋ ಟೈಮಲ್ಲಿ ನೀನ್ ಅಂದ್ಕೊಂಡಿರೋ ಈ ಪ್ರೀತಿ ಆಕ್ಚುಲಿ ಪ್ರೀತಿ ಅಲ್ಲ, ಅದೊಂದು ಅಟ್ರಾಕ್ಷನ್, ಕೆಲ ಸಮಯದ ಆನಂದ ಅಷ್ಟೇ. ಈಗ ಅನಿಸ್ತಿರುತ್ತೆ ನಿನ್ನ ಟೈಮ್ ಚೆನ್ನಾಗಿದೆ, ಕೆಲ ಸಮಯಕ್ಕೆ ಮೈಂಡ್ ಡೈವರ್ಟ್ ಆಗಿರುತ್ತೆ. ಟೈಮ್ ಪಾಸ್ ಮಾಡೋಕೆ ಜೊತೆಗೊಬ್ರು ಇದ್ದಾರೆ ಅಂತ ಹೊರಗಡೆ ಬಾ ಇದ್ರಿಂದ. ಯಾಕಂದ್ರೆ ಸ್ವಲ್ಪ ಸಮಯಕ್ಕಷ್ಟೇ ಈ ನಿನ್ನ ಮೈಂಡ್ ನ ಡೈವರ್ಷನ್. ನೀನೀಗ ಖಾಲಿ ಟೈಮ್ ಪಾಸ್ ಮಾಡ್ತಿದ್ಯಾ. ನಿನ್ನ ಟೈಮ್ ಯಾವಾಗ ಬರುತ್ತಂದ್ರೆ ನಿನ್ನ ತಾಕತ್ ಮೇಲೆ ನೀನ್ ಎದ್ದು ಗೆದ್ದು ನಿಂತಾಗ ಈಗಿರೋ ಅಟ್ರಾಕ್ಷನ್ ಸ್ವಲ್ಪ ಟೈಮ್ ಬದಲಾದಂಗೆ ಬದಲಾಗೋಗುತ್ತೆ. ಆಗ ನಿನ್ಗೆ ಗಿಲ್ಟಿ ಖಂಡಿತ ಇರುತ್ತೆ. ಆಗ ನಿನ್ಗನ್ಸುತ್ತೆ ಇದೆಲ್ಲ ಜಾಗ ನಾನ್ ಇರ್ಬೇಕಾಗಿರೋದು, ಇದೆಲ್ಲ ಕೆಲ್ಸ ನಾನ್ ಮಾಡ್ಬೇಕಾಗಿರೋದು. ನನ್ನ ಪ್ರೀಶಿಯಸ್ ಲೈಫ್ ನ, ಪ್ರೀಶಿಯಸ್ ಟೈಮ್ ನ ಬೇಡ್ದಿರೋ ವಿಚಾರಕ್ಕೆ ಕೊಡೋಕ್ ಹೋಗ್ಬೇಡ. ಈಗ ನೀನ್ ಪಡೋ ಕಷ್ಟ ಪ್ರಯತ್ನದಿಂದ ಮುಂದೆ ನೀನ್ ಕೇಳಿಸ್ಕೊಳ್ಬೇಕು. ನಿನ್ ಬಗ್ಗೆ ಹೇಗೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಬಗ್ಗೆ ಕೇಳಿಸ್ಕೊಳ್ತೀಯೋ ಆ ರೀತಿ ಆತ ಯಾವತ್ತೂ ನಿಂತಿಲ್ಲ, ಸೋಲ್ ಒಪ್ಕೊಂಡಿಲ್ಲ, ಕಂಟಿನ್ಯೂಸ್ ಎಫರ್ಟ್ ಆಗ್ತಿದ್ದ. ಲೈಫ್ ನಲ್ಲಿ ರಿಸ್ಕ್ ತಗೊಂಡ, ಲೈಫ್ ನಲ್ಲಿ ಸಕ್ಸಸ್ ಆಗೋಕೆ, ತನ್ನ ಲೈಫ್ ನ ಒಬ್ಬಂಟಿಯಾಗಿ ನಡೆಸೋಕೆ, ಒಂಟಿಯಾಗಿ ಗೆಲ್ಲೋಕೆ, ತನ್ನ ತಾಕತ್ತನ್ನ ಟೈಮ್ ನ ಸರಿಯಾದ ಟೈಮಲ್ಲಿ ಸರಿಯಾದ ಜಾಗದಲ್ಲಿ ತನ್ನ ಕನಸಿಗೋಸ್ಕರ ಇನ್ವೆಸ್ಟ್ ಮಾಡ್ದ ಅಂತ ಹೇಳ್ಬೇಕು. ನೀನು ನಿನ್ನ ಡ್ರೀಮ್ಸ್ಗೋಸ್ಕರ ಬದುಕು. ಅದ್ಬಿಟ್ಟು ಪ್ರೀತಿ ಅನ್ನೋ ಪಂಜರದಲ್ಲಿ ಸಿಕ್ಕಾಕೊಳ್ಬೇಡ. ಎಲ್ಲಿವರೆಗೂ ನಿನ್ನ ಟೈಮ್ ನ ನಿನ್ಗೋಸ್ಕರ, ನಿನ್ನ ಕನಸಿಗೋಸ್ಕರ ಕೊಡಲ್ವೋ ಅಲ್ಲಿವರೆಗೂ ನಿನ್ ಲೈಫಲ್ಲಿ ಏನೂ ಬದಲಾಗಲ್ಲ. ಕೆಲವರು ನಿನ್ ಲೈಫಲ್ಲಿ ಬರ್ತಾರೆ ಹೋಗ್ತಾರೆ, ಅಂತವ್ರು ನಿನ್ನ ಲೈಫ್ ನ ಟೈಮ್ ನ ವೇಸ್ಟ್ ಮಾಡ್ತಾರೆ. ನೀನು ನಿನ್ನ ಟೈಮ್ ನ ಈಗ ಓದೋ ವಯಸ್ಸಲ್ಲಿ ಕೇವಲ ಓದಿಗೆ ಮಾತ್ರ ಕೊಡು. ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ. ಆ ನಂತರ ನಿನ್ ಲೈಫು ನಿನ್ನಿಷ್ಟ. ಈಗ ಓದೋ ಟೈಮ್ ಕೇವಲ ಓದೋದಷ್ಟೇ ನಿನ್ ಕೆಲಸವಾಗಿರ್ಲಿ.